ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸಿನಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಅಂತ ಆಗಿಂದನೂ ಕೂಡ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಈ ಕಡೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಜಾನ್ ಸಿನಾ ಅವರನ್ನ ಕಾಲ್ ಔಟ್ ಮಾಡ್ತಾ ಇದ್ದಾರೆ. ಜಾನ್ ಸಿನಾ, ನಿನಗೇನಾದ್ರೂ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಬೇಕು ಅನ್ಸಿದ್ರೆ ನಾನು ಎಲ್ಲಿರ್ತೀನಿ ಅಂತ ನಿನಗೆ ಗೊತ್ತು, ಸೊ ಕಮ್ ಅಂಡ್ ಗೆಟ್ ಸಮ್ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ತುಂಬಾ ಬಾರಿ ಜಾನ್ ಸಿನಾ ಅವರನ್ನ ಕರೆದಿದ್ದಾರೆ. ಅಂಡ್ ಅದೇ ರೀತಿ ಈಗ ಮತ್ತೊಮ್ಮೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ದಾರೆ. ಈ ಒಂದು ಸ್ಟೋರಿಯಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನ ಕಾರ್ ಅಲ್ಲಿ ಜಾನ್ ಸಿನಾ ಅವರ ಥೀಮ್ ಸಾಂಗ್ ನ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮತ್ತೆ ಅವರು ಟೀಸ್ ಮಾಡ್ತಾ ಇದ್ದಾರೆ, ಪ್ರಾಬಬ್ಲಿ ಗೈಸ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸಿನಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 42 ನ ಪೋಸ್ಟರ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42 ನ ಪೋಸ್ಟರ್ ನ ರಿಲೀಸ್ ಮಾಡ್ತಾರೆ. ಪೋಸ್ಟರ್ ಅದ್ಭುತವಾಗಿದ್ರು ಕೂಡ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಪೋಸ್ಟರ್ ಅಲ್ಲಿ ಈ 4 ಜನ ಮಾತ್ರ ಹಾಕಿದ್ದಾರೆ. ಅದರಲ್ಲೂ ಕೂಡ ಬ್ರಾಕ್ ಲೆಸ್ನರ್ ಅವರು ಹಾಕಿದ್ದಾರೆ, ರ್ಯಾಂಡಿ ಆರ್ಟನ್ ಹಾಕಿಲ್ಲ, ರಿಯಾ ರಿಪ್ಲಿ ಹಾಕಿಲ್ಲ. ರಿಯಾ ರಿಪ್ಲಿ ಅವರು ಬ್ರಾಕ್ ಲೆಸ್ನರ್ ಗಿಂತ ತುಂಬಾನೇ ಬಿಗ್ಗೆಸ್ಟ್ ಸ್ಟಾರ್, ಅವ್ರು ಯಾಕಿಲ್ಲ ಅಂತ ಫೇಕ್ ಡಬ್ಲ್ಯೂ ಫ್ಯಾನ್ಸ್ ಗಳು ಮಾತಾಡ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ ಗೈಸ್, ಫ್ಯಾನ್ಸ್ ಗಳು ಇನ್ನ ಒಂದು ವಿಚಾರನ ನೋಟಿಸ್ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ, ಆ ಒಂದು ಪೋಕರ್ ಆಡ್ತಾ ಇದಾರಲ್ಲ, ಆ ಒಂದು ಜಾಗದಲ್ಲಿ ಎಕ್ಸ್ಟ್ರಾ ಸೆಟ್ ಆಫ್ ಪೋಕರ್ಸ್ ಖಾಲಿ ಹೊಡಿತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಆ ಒಂದು ಜಾಗದಲ್ಲೂ ಕೂಡ ಪ್ರಾಬಬ್ಲಿ ಡಬ್ಲ್ಯೂ ಅವರು ಯಾರನ್ನಾದ್ರೂ ಕರ್ಕೊಂಡು ಬರಬಹುದು. ಅಲ್ಲಿ ಯಾರು ಇಲ್ಲ ಅಂದ್ರೆ ವಿ ಕ್ಯಾನ್ ಸಿ ಹಿಮ್, ಜಾನ್ ಸಿನಾ ಅವ್ರನ್ನ ಡಬ್ಲ್ಯೂ ಅವರು ಟೀಸ್ ಮಾಡ್ತಾ ಇರಬಹುದು ಅಂತಾನು ಕೂಡ ರೂಮರ್ಸ್ ಗಳು ಬರ್ತಾ ಇದೆ. ಅಥವಾ ಈ ಒಂದು ಪೋಸ್ಟರ್ ಅಲ್ಲಿ ಡಬ್ಲ್ಯೂ ಅವರು ಇನ್ನ ಒಬ್ರನ್ನ ಆಡ್ ಮಾಡಬಹುದು, ಯಾರಿಗ ಗೊತ್ತು, ರಿಯಾ ರಿಪ್ಲಿ ಅವರು ಕೂಡ ಬರಬಹುದು ಮುಂದೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಸದ್ಯಕ್ಕೆ ಅದನ್ನ ಹಂಗೆ ಡಬ್ಲ್ಯೂ ಅವರು ಇಟ್ಟಿದ್ದಾರೆ ಅಂತ ಅನ್ಕೋಣ. ಓವರ್ ಆಲ್ ಗೈಸ್, ರಿಯಾ ರಿಪ್ಲಿ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಪೋಸ್ಟರ್ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಾವ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬ್ರಾಕ್ ಲೆಸ್ನರ್, ಸಿಎಂ ಪಂಕ್, ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ಒಂದೇ ಫ್ರೇಮ್ ಅಲ್ಲಿ, ಅದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ನ ಮಾತಾಡೋರು ರಿಯಾ ರಿಪ್ಲಿ ಅವರ ಕುಂಡಿನ ಬ್ರಾಕ್ ಲೆಸ್ನರ್ ಅವರಿಗೆ ಹೋಲಿಸಿ ಮಾತಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದು ಬೇಡ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು 2K26 ಬಗ್ಗೆ. ಇನ್ನೇನು ಗೈಸ್, ನಮಗೆ 2026ರಲ್ಲಿ 2K26 ಕೂಡ ರಿಲೀಸ್ ಆಗುತ್ತೆ. ಅಫ್ಕೋರ್ಸ್ ನಾನು ಕೂಡ ಪ್ರಾಮಿಸ್ ಮಾಡಿದ್ದೆ ಡಬ್ಲ್ಯೂ ಗೇಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ, ಬಟ್ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಮುಂದಿನ ವರ್ಷ ಎಲ್ಲದನ್ನು ಕೂಡ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಮಾಡ್ತೀನೋ ಇಲ್ವಾ ಅಂತ. ಏನೇ ಆಗಲಿ ಗೈಸ್, ಸ್ವಲ್ಪ ವೆಯ್ಟ್ ಮಾಡಿ, ಹೊಸ ಕೆಲಸ, ಟೈಮ್ ಅಡ್ಜಸ್ಟ್ ಆಗಲಿ ಅಂತ ಕೇಳ್ಕೊತೀನಿ. ಇನ್ನು 2K26 ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಕೆಲವೊಂದಷ್ಟು ವಿಚಾರನ 2K26ಗೆ ಫಿಲಮ್ ಕೂಡ ಮಾಡ್ಕೊಂಡಿದೆಯಂತೆ, ವಾಯ್ಸ್ ರೆಕಾರ್ಡ್ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದೆಯಂತೆ. ಅಂಡ್ ಆದಷ್ಟು ಬೇಗ 2K26ನ ಕವರ್ ಸ್ಟಾರ್ ಯಾರಾಗಿರ್ತಾರೆ ಅನ್ನೋದನ್ನು ಕೂಡ ಡಬ್ಲ್ಯೂ ಅವರು ರಿವೀಲ್ ಮಾಡ್ತಾರಂತೆ. ಯಾರಾಗಿರ್ಬೋದು ಗೈಸ್? ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿರೋದ್ರಿಂದ ಬ್ರಾಕ್ ಲೆಸ್ನರ್ ಅವ್ರನ್ನೇ ಡಬ್ಲ್ಯೂ ಅವರು ಏನಾದರೂ ಕವರ್ ಅಲ್ಲಿ ಇಟ್ಟು ಇನ್ನೂ ಬಿಗ್ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ಕೋತಾರ. ಏನೇ ಆಗಲಿ 2K26 ಅಷ್ಟೊಂದೇನು ಫೇಮಸ್ ಆಗೋದಿಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ 2026ರಲ್ಲಿ GTA 6 ಕೂಡ ಬರೋದ್ರಿಂದ ಅದ್ರ ಮುಂದೆ 100% 2K26ನ ಖರೀದಿ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಗೇಮ್ ಏನಾದರೂ ಎಕ್ಸ್ಟ್ರಾರ್ಡಿನರಿ ಆಗಿದ್ರೆ ಅಫ್ಕೋರ್ಸ್ ಇದು ಕೂಡ ಆ ಒಂದು ಲೆವೆಲ್ಗೆ ಕಾಂಪಿಟ್ನ ಮಾಡಬಹುದು. ಬೀಟ್ ಮಾಡೋದಕ್ಕಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ಯಾವ ಗೇಮು ಕೂಡ GTA 6ನ ಬೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ 2K26ನ ಡಬ್ಲ್ಯೂ ಅವರು ರೆಡಿ ಮಾಡ್ಕೋತಾ ಇದ್ದಾರೆ. ಕವರ್ ಸ್ಟಾರ್ ಯಾರಾಗಿರ್ಬಹುದು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ರಾಕ್ ಲೆಸ್ನರ್ ಹಾಗೆ ಪಾಲ್ ಹೀಮನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿಂದನು ಕೂಡ ಬ್ರಾಕ್ ಲೆಸ್ನರ್ ಹಾಗೆ ಪಾಲ್ ಹೀಮನ್ ಅವರ ಅಲಯನ್ಸ್ ನ ಡಬ್ಲ್ಯೂ ಅವರು ತೋರಿಸ್ತಾನೆ ಇದ್ದಾರೆ. ಸ್ಮ್ಯಾಕ್ ಡೌನ್ ನ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ತೋರಿಸಿದ್ರು. ರೆಸ್ಸಲ್ ಪೊಲೋಸದಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಪಾಲ್ ಹೀಮನ್ ಅವರೇ ಇಂಟ್ರೊಡ್ಯೂಸ್ ಕೂಡ ಮಾಡಿದ್ರು. ಅಂಡ್ ಈಗ ಗಾಯ್ಸ್, ಈ ಒಂದು ಪೋಸ್ಟರ್ ಹಾಗೆ ವಿಡಿಯೋದಲ್ಲೂ ಕೂಡ ಬ್ರಾಕ್ ಲೆಸ್ನರ್ ಅವರ ಜೊತೆ ನಮ್ಮ ಪಾಲ್ ಹೀಮನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಬ್ರಾಕ್ ಲೆಸ್ನರ್ ಅವರ ಹಿಂದೆನೆ ಪಾಲ್ ಹೀಮನ್ ಅವರು ಕೂಡ ಇದ್ದಾರೆ. ಸೊ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಹಾಗೆ ಪಾಲ್ ಹೀಮನ್ ಅವ್ರನ್ನ ಒಟ್ಟಿಗೆ ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಒಟ್ಟಿಗೆ ತೋರಿಸ್ತಾ ಇದ್ದಾರೆ ಅಂದ್ರೆ ಇನ್ನೇನು ವಾರ್ ಗೇಮ್ ಬರ್ತಾ ಇದೆ. ವಾರ್ ಗೇಮ್ ನ ಒಂದು ಟೀಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಇರ್ತಾರೆ ಅಂತ ರೂಮರ್ಸ್ ಗಳು ಇದೆ. ಅಂಡ್ ಆ ಒಂದು ಟೀಮು ರೆಡಿ ಆಗ್ತಾ ಇದೆಯಲ್ಲ, ಅದರ ಇನ್ಚಾರ್ಜ್ ಆಗಿ ಪಾಲ್ ಹೀಮನ್ ಅವರು ಇದ್ದಾರೆ. ಪಾಲ್ ಹೀಮನ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಅಲಯನ್ಸ್ ಕೂಡ ಇದೆ. ಸೊ ಬ್ರಾಕ್ ಲೆಸ್ನರ್ ಇನ್ ವಾರ್ ಗೇಮ್ ಇನ್ನೂ ಕೂಡ ಕನ್ಫರ್ಮ್ ಆಗ್ತಾ ಹೋಗ್ತಾ ಇದೆ ಈ ಒಂದು ಪೋಸ್ಟರ್ ರಿಲೀಸ್ ಆದ್ಮೇಲೆ. ಗೈಸ್, ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳಿ ಬ್ರಾಕ್ ಲೆಸ್ನರ್ ಅವ್ರನ್ನ ವಾರ್ ಗೇಮ್ ಅಲ್ಲಿ. ಅದಕ್ಕಿಂತ ಮುಂಚೆ ಅವರು ಚಿಕ್ಕ ಸ್ಟೀಲ್ ಕೇಜ್ ಅಲ್ಲಿ ಲಾಕ್ ಆಗಿರ್ತಾರೆ, ಅದನ್ನು ಕೂಡ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಒಂದು ಬಾರಿ ನಾವು ರೋಮನ್ ರೈನ್ಸ್ ಅವರು ಟ್ರೈಬಲ್ ಚೀಫ್ ಆಗಿದ್ದಾಗ ರೋಮನ್ ರೈನ್ಸ್ ಹೆಂಗ್ ಗುರು ಆ ಒಂದು ಸ್ಟೀಲ್ ಕೇಜ್ ಅಲ್ಲಿ ಇರ್ತಾರೆ ಅಂದಾಗ ಅವ್ರಿಗೋಸ್ಕರನೇ ಒಂದು ಚಿಕ್ಕ ಚೇರ್ನು ಕೂಡ ಡಬ್ಲ್ಯೂ ಅವರು ಹಾಕೊಟ್ಟಿದ್ರು, ಯಾಕಂದ್ರೆ ಟ್ರೈಬಲ್ ಚೀಫ್ ಕೂತ್ಕೋಬೇಕಲ್ಲ ಅದಕ್ಕೆ. ಸೊ ಈಗ ಬ್ರಾಕ್ ಲೆಸ್ನರ್ ಅವ್ರಿಗೋಸ್ಕರ ಡಬ್ಲ್ಯೂ ಅವರು ಯಾವ ರೀತಿ ಪ್ಲಾನ್ಸ್ ನ ಮಾಡ್ತಾರೆ ಅಂತ ನೋಡಬೇಕು. ಸದ್ಯಕ್ಕೆ ಈ ಒಂದು ಪೋಸ್ಟರ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ಹಿಂಟ್ ನ ಕೊಡ್ತಾ ಇದ್ದಾರೆ, ಪಾಲ್ ಹೀಮನ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕೂಡ ಜೊತೆಗೆ ಇದ್ದಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು
ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಮ್ಯಾಕ್ ಡೌನ್ ಆಗಲಿದೆ, ಯಾಕಂದ್ರೆ ನಾಳೆಯ ಸ್ಮ್ಯಾಕ್ ಡೌನ್ ಗೋ ಹೋಮ್ ಎಡಿಷನ್ ಫಾರ್ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಂತಾನೆ ಹೇಳ್ಬಹುದು. ಸೊ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಎಷ್ಟು ಹೈಪ್ ನ ಕೊಡೋದಕ್ಕೆ ಸಾಧ್ಯನೋ ಅಷ್ಟು ಹೈಪ್ ನ ಮಾಡೋದಕ್ಕೆ ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಉಳಿದಿದೆ. ಅಂಡ್ ಅದೇ ರೀತಿ ಹೈಪ್ ನ ಕೊಡೋದಕ್ಕೆ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಕಾರ್ಮೆಲೋ ಹೇಸ್ ಹಾಗೆ ಕಿಟ್ ವಿಲ್ಸನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಅಲೆಕ್ಸಾ ಬ್ಲೆಸ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ನಮ್ಮ ಜೇಡ್ ಕಾರ್ಗಿಲ್ ಅವರು ಡಬ್ಲ್ಯೂ ಯೂನಿವರ್ಸ್ ನ ಅಡ್ರೆಸ್ ಮಾಡ್ತಾರೆ. ಅವರು ಯಾಕೆ ಸ್ಟಿಫನಿ ಸ್ಟಾರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ. ಸೊ ರೀಸನ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಗೊತ್ತಾಗುತ್ತೆ, ಜೇಡ್ ಕಾರ್ಗಿಲ್ ಅವರು ಹೀಲ್ ಟರ್ನ್ ಆಗಿದ್ದಕ್ಕೆ. ಇಷ್ಟೇ ಅಲ್ಲ ಗಾಯ್ಸ್, ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಗಿಂತ ಮುಂಚೆ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಫೇಸ್ ಆಫ್ ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ನಾಳೆ ಸ್ಮ್ಯಾಕ್ ಡೌನ್ ಗೆ. ಇದ್ರ ಜೊತೆಗೆ MFT ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಇರ್ತಾರೆ. ರ್ಯಾಂಡಿ ಆರ್ಟನ್ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ, ಬಟ್ ಬರ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಇಷ್ಟೆಲ್ಲ ವಿಚಾರಗಳು ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಾಳೆ ಸ್ಮ್ಯಾಕ್ ಡೌನ್ ಟಿವಿಲಿ ಬರೋದಿಲ್ಲ, ನೆಟ್ಫ್ಲಿಕ್ಸ್ ಅಲ್ಲೇ ನೋಡಬೇಕು. ನೆಟ್ಫ್ಲಿಕ್ಸ್ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ, ಅದರಿಂದ ನೀವು ಫ್ರೀ ಆಗಿ ನೋಡಬಹುದು. ಟಿವಿಲಿ ಬರೋದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಮಾತ್ರ. ಅದ್ರ ಬಗ್ಗೆ ಇನ್ನ ಒಂದು ವಿಡಿಯೋನ ಮಾಡ್ತೀನಿ, ಪ್ರೆಡಿಕ್ಷನ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.